ಸೊ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನಿಫ್ಟಿ ನೋಡೋದಾದ್ರೆ ನಾವು ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿ ಕೂಡ ಅರೌಂಡ್ ಒಂದು 90 ಪಾಯಿಂಟ್ಸ್ ಅಥವಾ 80 ಪಾಯಿಂಟ್ಸ್ ಇಲ್ಲ 100 ಪಾಯಿಂಟ್ಸ್ ಈ ರೇಂಜ್ ನಲ್ಲಿ ಏನಾದರೂ ಓಪನ್ ಆಗ್ಬೋದು. ಓಪನ್ ಆದರೆ ಇಲ್ಲಿ ಒಂದು ವರ್ಜಿನ್ CPR ಇದೆ. ಇದು ಮೊನ್ನೆ ಇದು 27th ಮೇ ಇದು. ಈ ಒಂದು ವರ್ಜಿನ್ CPR ಕೂಡ ಒಂದು ಸಪೋರ್ಟ್ ಆಗಿ ಆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಬಂದು ಒಂದು ರಿವರ್ಸಲ್ ನ ತಗೊಂಡು ಈ ಒಂದು ಸಪೋರ್ಟ್ ಈ ಒಂದು ಲೆವೆಲ್ ನ ರೆಸಿಸ್ಟೆಂಟ್ ಆಗಿ ತಗೊಂಡು ಮತ್ತೆ ಈ ಕಡೆ ಬರುವಂತ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿಂದ ಇದು ಹೋಗಿ ಈ CPR ಹತ್ರ ಹೋಗಿ CPR ಹತ್ರದಿಂದ ಮತ್ತೆ ರಿಜೆಕ್ಷನ್ ತಗೊಂಡು ಮತ್ತೆ ಫಾಲ್ ಆಗುವಂತ ಚಾನ್ಸಸ್ ಕೂಡ ಇರ್ಬೋದು. ಇಲ್ಲ ಅಂತಂದ್ರೆ CPR ಹತ್ರ ನಮ್ಗೆ ಯಾವ ತರ ಪ್ರೈಸ್ ಆಕ್ಷನ್ ಆಗುತ್ತೆ ಇದನ್ನ ಬ್ರೇಕ್ ಮಾಡಿ ಮುಂದೆ ಹೋಗ್ಬೋದು ಅಂತ ನೋಡ್ಕೊಂಡ್ರೆ ನಾವು ಅಪ್ ಟು ನೆಕ್ಸ್ಟ್ ಈ ಲೆವೆಲ್ ವರೆಗೂ ಕೂಡ ಒಂದು ಟಾರ್ಗೆಟ್ ನ ಏನ್ ಮಾಡಬಹುದು. ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆಯ್ತು ಅಂದ್ರೆ ನಾವು ಈ ಒಂದು ಟಾರ್ಗೆಟ್ ನ ಕೂಡ ಇವತ್ತು ಅಚೀವ್ ಮಾಡ್ಕೋಬಹುದು. ಈ ಒಂದು ಝೋನ್ ನಲ್ಲಿ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಯಾವ ತರ ಈ ಒಂದು ವರ್ಜಿನ್ CPR ಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಮತ್ತೆ ಈ ಲೆವೆಲ್ ನಲ್ಲಿ ಯಾವ ತರ ಪ್ರೈಸ್ ಆಕ್ಷನ್ ಮಾಡುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಟ್ರೇಡ್ ನ ತಗೋಬೇಕಾಗುತ್ತೆ. ಈ ಝೋನ್ ನಲ್ಲಿ ಕೂಡ ಅಂದ್ರೆ ಇವತ್ತಿನ CPR ನ ಝೋನ್ ನಲ್ಲಿ ಕೂಡ ನಾವು ಜಸ್ಟ್ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಿ ಇದನ್ನ ಬ್ರೇಕ್ ಮಾಡಿದ್ಮೇಲೆ ಟ್ರೇಡ್ ತಗೋಬೇಕು. ಇನ್ ಕೇಸ್ ಏನಾದ್ರು CPR ಒಳಗಡೆ ಇತ್ತು ಅಂದ್ರೆ ಸ್ವಲ್ಪ ಹುಷಾರಾಗಿ ಇರಬೇಕು. ಯಾಕಂದ್ರೆ ಇಲ್ಲಿಂದ ರಿವರ್ಸಲ್ ಆಗೋದು ಕೂಡ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಒಂದು ಅಪ್ ಮೂವ್ ಬಂತು ಅಂತ ಹೇಳ್ಬಿಟ್ಟು ನಾವು ಅದನ್ನ ಹಾಗೆ ಅಪ್ ಮೂವ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಬಾರ್ದು. ಇನ್ ಕೇಸ್ ಪ್ರೈಸ್ ಆಕ್ಷನ್ ಕೊಡ್ತು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಬಿಗರ್ ಮೂವ್ಸ್ ಇಲ್ಲಿಂದ. ಇಲ್ಲ ಅಂತಂದ್ರೆ ಇಲ್ಲಿಂದ ಒಂದು ಡೌನ್ ಫಾಲ್ ಆಗ್ಬೋದು. ಇಲ್ಲ ಈ ಒಂದು ರೇಂಜ್ ನಲ್ಲೇ ಇವತ್ತು ಟ್ರೇಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ಈ ಎರಡು ಝೋನ್ ನ ಬ್ರೇಕ್ ಮಾಡ್ದಲೆ ಇಲ್ಲೇ ಇದೊಂದು ಝೋನ್ ನಲ್ಲೇ ಮೂವ್ ಕೂಡ ಮಾಡಬಹುದು. ಇವತ್ತು ಮಾರ್ಕೆಟ್ ನೋಡೋಣ ಯಾವ ತರ ಮೂವ್ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಹೇಗಿತ್ತು ಮತ್ತೆ ಯೂಸ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.